ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ಬ್ಲಾಗ್ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಏನಕ್ಕೆ ಥ್ರಿಲ್ಲಿಂಗ್ ಅಂದರೆ ತುಂಬಾ ವೆರೈಟಿ ತುಂಬಿಕೊಂಡಿದೆ. ಇವತ್ತು ಬಂದು ನಾವು ಫಾರೆಸ್ಟಲ್ಲಿರೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅದು ಕರ್ನಾಟಕದಲ್ಲಿ ಇರುತ್ತೆ. ಸೊ ಫಾರೆಸ್ಟ್ ಅಂದಾಗ ಎಲ್ಲರಿಗೂ ಒಂದು ಚೂರು ಗೊತ್ತಾಗಿರ್ಬೇಕು. ಆಲ್ಮೋಸ್ಟ್ ಆಲ್ ನಾನು ಮಂಗಳೂರು ಮಲ್ನಾಡು ಮೈಸೂರು ಕಡೆನೇ ಇರೋದ್ರಿಂದ ಇರೋ ಫಾರೆಸ್ಟ್ ಒಂದೇ ಬಂಡೀಪುರ ನ್ಯಾಷನಲ್ ಫಾರೆಸ್ಟ್. ಇಲ್ಲಿ ಇರೋ ಒಂದು ದೇವಸ್ಥಾನ ಹಿಮವತ್ ಗೋಪಾಲಸ್ವಾಮಿ ಟೆಂಪಲ್ ಬಗ್ಗೆ ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ ಆಗಿರುತ್ತೆ. ಸೊ ಗೈಸ್, ಅದು ಫುಲ್ಲು ಆಲ್ಮೋಸ್ಟ್ ಆಲ್ ಕಾಡಲ್ಲಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದನ್ನು ನಿಮ್ಮೊಂದಿಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಇದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಸೊ ಅದೇ ಥರ ಕರ್ನಾಟಕ ಸಂಗಮ ಸೀರೀಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಹೆಚ್ಚಿಗೆ ಸಪೋರ್ಟ್ ಕೇಳುತ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಎಲ್ಲರಿಗೂ ಗೊತ್ತಿರಬೇಕು ನನ್ನ ವಿಡಿಯೋ ಎಲ್ಲ ಹೋಗಿದೆ ಅಂತ. ಸೊ ಆ ವಿಡಿಯೋದ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಆಲ್ರೆಡಿ ನನ್ನ ಜರ್ನಿನ ನಂಜನಗೂಡಿಂದ ಸ್ಟಾರ್ಟ್ ಮಾಡಿರೋದು. ನಂಜನಗೂಡಿಂದ ಬನ್ನಿ ಹೋಗೋಣ ಇವತ್ತು ಗೋಪಾಲಸ್ವಾಮಿ ಟೆಂಪಲ್ಗೊಂದು ಜರ್ನಿ. ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಕಥೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನೆಲೆಸಿದೆ. ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 1450 ಮೀಟರ್ ಎತ್ತರದಲ್ಲಿದ್ದು ಕುಂದುಕೊಳ್ಳುವ ನೀರಿನಿಂದ ತುಂಬಿರುವ ಕಾಡುಗಳಲ್ಲಿ ಸುತ್ತುವರೆದಿದೆ. ಈ ಬೆಟ್ಟದ ಮೇಲ್ಭಾಗದಲ್ಲಿ ಶ್ರೀಕೃಷ್ಣನ ಒಂದು ಪವಿತ್ರ ದೇವಾಲಯವಿದೆ. ಇದನ್ನು ಹಿಮವದ್ ಗೋಪಾಲಸ್ವಾಮಿ ದೇವಾಲಯ ಎಂದು ಕರೆಯುತ್ತಾರೆ. ಪುರಾಣದ ಕಥೆಗಳ ಪ್ರಕಾರ ಈ ಬೆಟ್ಟವು ಹಿಮವಂತ ಪರ್ವತ ರಾಜನ ಆಶ್ರಮವಿತ್ತು ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದಾಗಿ ಈ ಸ್ಥಳಕ್ಕೆ ಹಿಮವದ್ ಎಂಬ ಹೆಸರು ಬಂದಿತು. ಹಿಮವಂತನು ತನ್ನ ಆತ್ಮಶಾಂತಿಗಾಗಿ ಈ ಬೆಟ್ಟದಲ್ಲಿ ತಪಸ್ಸು ನಡೆಸಿದ್ದ ಎನ್ನಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಶ್ರೀಕೃಷ್ಣನು ಈ ಬೆಟ್ಟದಲ್ಲಿ ತನ್ನ ಗೋವುಗಳನ್ನು ಮೇಯಿಸಲು ಬಂದು ನಿಂತಿದ್ದನು. ಆ ವೇಳೆ ಹಿಮವಂತನು ಕೃಷ್ಣನನ್ನು ಗೋಪಾಲಸ್ವಾಮಿ ಎಂದು ಪೂಜಿಸಿದನು. ಈ ದೇವಾಲಯದಲ್ಲಿ ಸ್ಥಾಪಿತವಾಗಿರುವ ಮೂರ್ತಿ ಶಿಲಾಮಯ ಮತ್ತು ಶ್ರೀಕೃಷ್ಣನು ಹಾಲು ಪಾಲಿಸುವ ಗೋಪಾಲನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಈ ದೇವಾಲಯವನ್ನು ಒಡೆಯರ್ ರಾಜವಂಶದವರು ನಿರ್ಮಿಸಿದರೆಂದು ಐತಿಹ್ಯವಿದೆ. ವಿಶೇಷವಾಗಿ ಮೈಸೂರು ಮಹಾರಾಜರು ಈ ದೇವಾಲಯಕ್ಕೆ ಹೆಚ್ಚಿನ ಮಹತ್ವ ನೀಡಿದರೆಂದು ಜನಪದ ಕಥೆಗಳು ಹೇಳುತ್ತವೆ. ಈ ಸ್ಥಳವನ್ನು ವಿಶೇಷವಾಗಿರುವುದು ಇಲ್ಲಿ ವರ್ಷದ ತುಂಬ ಇದ್ದಿರುವ ಮಂಜು ಮತ್ತು ಚಳಿಯ ಕಾರಣದಿಂದ. ಈ ಪ್ರದೇಶವನ್ನು ನೈಸರ್ಗಿಕ ವನ್ಯಜೀವಿ ಆಶ್ರಯ ಕೇಂದ್ರವೂ ಆಗಿದ್ದು ವಿಘ್ನರಹಿತ ಶಾಂತಿಯುತ ಸ್ಥಳವಾಗಿ ಭಕ್ತರಿಗೆ ಆಕರ್ಷಣೆ ಎನ್ನಬಹುದು. ಹಿಮವದ್ ಗೋಪಾಲಸ್ವಾಮಿ ದೇವಾಲಯದ ಪೌರಾಣಿಕ ಮಹತ್ವ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಪ್ರಾಚೀನ ಕಾಲದಿಂದ ತಪಸ್ಸು ಮಾಡುವ ಸಾಧಕರ ನೆಲೆವಾಗಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಮಹರ್ಷಿ ಅಗಸ್ತ್ಯನು ಕೂಡ ಈ ಪರ್ವತ ಪ್ರದೇಶದಲ್ಲಿ ತಪಸ್ಸು ಮಾಡಿದನು ಎಂಬ ದೃಢವಾದ ನಂಬಿಕೆ ಇದೆ. ಈ ಪವಿತ್ರ ಸ್ಥಳದಲ್ಲಿ ಶಿವ, ವಿಷ್ಣು ಮತ್ತು ಪರಮಾತ್ಮನ ಅನುಗ್ರಹವನ್ನು ಪಡೆಯಲು ಅನೇಕ ಋಷಿಗಳು ತಪಸ್ಸು ಮಾಡಿದ್ದರು. ಇಲ್ಲಿ ಹಿಮವಂತ ಪರ್ವತರಾಜನು ತನ್ನ ಮಗಿಯಾದ ಪಾರ್ವತಿಯ ದೇವಿಗೆ ಈ ಬೆಟ್ಟವನ್ನು ಉಡುಗೊರೆಯಾಗಿ ನೀಡಿದ್ದನೆಂದು ಕೆಲವು ಪುರಾಣ ಕಥೆಗಳು ಹೇಳುತ್ತವೆ. ಈ ಬೆಟ್ಟವನ್ನು ಹಲವಾರು ಕಾಲಗಳಿಂದ ದೇವತೆಗಳು, ಗಂಧರ್ವರು ಮತ್ತು ಋಷಿಗಳು ಪೂಜಿಸಿ ಬಂದಿದ್ದಾರೆ ಎನ್ನುವುದು ಜನಪ್ರಿಯ ನಂಬಿಕೆ. ಶ್ರೀಕೃಷ್ಣನ ಗೋಪಾಲ ಸ್ವರೂಪ. ಶ್ರೀಕೃಷ್ಣನು ಈ ಬೆಟ್ಟ ಪ್ರದೇಶದಲ್ಲಿ ತನ್ನ ಹಾಲುಗಾವಲುಗಳನ್ನು ಮೇಯಿಸುತ್ತಿದ್ದಾಗ ದೇವತೆಗಳು, ಸಪ್ತರ್ಷಿಗಳು ಮತ್ತು ಹಿಮವಂತ ಪರ್ವತರಾಜನು ಅವನ ಗೋಪಾಲ ಸ್ವರೂಪವನ್ನು ನೋಡಿ ಆಶ್ಚರ್ಯಗೊಂಡು ಅವನನ್ನು ಪೂಜಿಸಿದರು. ಕೃಷ್ಣನು ಗೋಪಾಲಸ್ವಾಮಿ ಎಂಬ ರೂಪದಲ್ಲಿ ಇಲ್ಲಿಗೆ ತನ್ನ ದಿವ್ಯ ಮೂರ್ತಿಯನ್ನು ಅನುಗ್ರಹಿಸಿದನು ಎನ್ನಲಾಗಿದೆ. ದೇವಾಲಯದ ನಿರ್ಮಾಣ ಮತ್ತು ಇತಿಹಾಸ. ಈ ದೇವಾಲಯವನ್ನು ಪ್ರಾರಂಭದಲ್ಲಿ ಹಲವಾರು ಶತಮಾನಗಳ ಹಿಂದೆಯೇ ಶಿಲ್ಪಶಾಸ್ತ್ರದ ಪ್ರಕಾರ ನಿರ್ಮಾಣ ಮಾಡಲಾಗಿತ್ತು. ನಂತರ ಮೈಸೂರು ಒಡೆಯರ್ ವಂಶದ ಮಹಾರಾಜರು ಈ ದೇವಾಲಯವನ್ನು ಪುನಃ ನಿರ್ಮಿಸಿ ಅಭಿವೃದ್ಧಿಪಡಿಸಿದರು. ವಿಶೇಷವಾಗಿ ಮೈಸೂರು ಮಹಾರಾಜರ ಕಾಲದಲ್ಲಿ ಈ ದೇವಾಲಯಕ್ಕೆ ದೇಣಿಗೆಗಳು, ಜಮೀನುಗಳು ನೀಡಲ್ಪಟ್ಟು ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ವೈಶಿಷ್ಟ್ಯಗಳು. ಬೆಟ್ಟವು ಸಾಮಾನ್ಯವಾಗಿ ವರ್ಷದಲ್ಲಿ ಬಹುಪಾಲು ದಿನಗಳು ಮಂಜಿನಿಂದ ಮುಚ್ಚಿರುತ್ತದೆ. ಇದರಿಂದ ಈ ಸ್ಥಳಕ್ಕೆ ಹಿಮವದ್ ಎಂಬ ಹೆಸರು ಬಂದಿದೆ. ಬೆಟ್ಟದ ಮೇಲೆ ನೈಸರ್ಗಿಕ ಸೌಂದರ್ಯವು ತುಂಬಾ ಅದ್ಭುತವಾಗಿದೆ. ಕಾಡುಗಳು, ಪ್ರಾಣಿ ಜಂಗಲ್ಗಳು ಮತ್ತು ಹಕ್ಕಿಗಳ ಪರಿಪೂರ್ಣ ನಿಲಯವಾಗಿದೆ. ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಭಾಗವಾಗಿದೆ ಮತ್ತು ಇಲ್ಲಿ ವನ್ಯಜೀವಿಗಳನ್ನು ಕಾಣಬಹುದಾಗಿದೆ. ಆಧ್ಯಾತ್ಮಿಕ ಮಹತ್ವ. ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ
ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ಕುಟುಂಬದಲ್ಲಿ ಐಶ್ವರ್ಯ ಮತ್ತು ಸೌಖ್ಯ ವೃದ್ಧಿಯಾಗುತ್ತದೆ. ಮಕ್ಕಳ ಶ್ರೇಷ್ಠತೆಯನ್ನು ಕೋರುವ ಪೋಷಕರು ವಿಶೇಷವಾಗಿ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಪರ್ವತದ ಪವಿತ್ರತೆ ಮತ್ತು ಹಿಂದೂ ಶಾಸ್ತ್ರಗಳ ಉಲ್ಲೇಖ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವನ್ನು ಪುರಾಣಗಳಲ್ಲಿ ಪವಿತ್ರ ತಪೋಭೂಮಿ ಎಂದು ಬಣ್ಣಿಸಲಾಗಿದೆ. ಈ ಪ್ರದೇಶವನ್ನು ಮಹಾ ತಪಸ್ಸು ಭೂಮಿ ಎಂದು ಹಲವು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಮಹರ್ಷಿಗಳು ಈ ಪ್ರದೇಶದಲ್ಲಿ ಯೋಗಾಭ್ಯಾಸ ಧ್ಯಾನ ಮಾಡಿದ್ದು ಇದನ್ನು ಪವಿತ್ರ ತೀರ್ಥಕ್ಷೇತ್ರ ಆಕಾರದಲ್ಲಿ ಪರಿಗಣಿಸಿದೆ. ಈ ಸ್ಥಳವು ಹಿಮವಂತ ಪರ್ವತ ರಾಜನ ತನೆಯಾದ ಪಾರ್ವತಿ ದೇವಿಯ ಆರಾಧನೆಯ ಸ್ಥಳವೂ ಆಗಿತ್ತು ಎಂದು ಪರಿಗಣಿಸಲಾಗಿದೆ. ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನದ ಶಿಲ್ಪಶೈಲಿ. ದೇವಾಲಯವು ದ್ರಾವಿಡ ಶಿಲ್ಪಶೈಲಿಯೊಂದಿಗೆ ನಿರ್ಮಾಣವಾಗಿದೆ. ಗರ್ಭಗುಡಿ ಚಿಕ್ಕದಾಗಿದ್ದು ಅದರಲ್ಲಿ ಕೃಷ್ಣನು ಗೋಪಾಲಸ್ವಾಮಿ ರೂಪದಲ್ಲಿ ಶಿಲಾಮಯವಾಗಿ ಕುಳಿತಿರುವ ಮೂರ್ತಿ ಇರುತ್ತದೆ. ದೇವಾಲಯದ ಪ್ರಾಂಗಣವು ನಿಗದಿತ ಪ್ರದೇಶದಲ್ಲಿ ಪವಿತ್ರತೆ ಮತ್ತು ಸರಳತೆಯನ್ನು ಒಲಿಯಿಸುತ್ತದೆ. ವನ್ಯಜೀವಿ ಮತ್ತು ಪರಿಸರ. ಈ ಪ್ರದೇಶವು ಬಂಡೀಪುರ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಗೆ ಒಳಪಡುವ ಕಾರಣದಿಂದ ಆನೆಗಳು, ಹುಲಿಗಳು, ಚಿರತೆಗಳು, ಜಿಂಕೆಗಳು, ಕಾಡುಕೋಣಗಳು ಹೀಗೆ ಅನೇಕ ಪ್ರಾಣಿಗಳು ವಾಸಿಸುತ್ತವೆ. ಈ ಬೆಟ್ಟವು ಪಕ್ಷಿಪ್ರಿಯರಿಗೂ ವಿಶಿಷ್ಟ ಸ್ಥಳವಾಗಿದೆ. ಹಲವು ವಿಳಾಸ ಪಕ್ಷಿಗಳನ್ನು ಇಲ್ಲಿ ಕಾಣಬಹುದು. ದೇವಾಲಯದ ವಿಶೇಷ ಪೂಜೆಗಳು ಮತ್ತು ಸೇವೆಗಳು. ಮಂಗಳಾರತಿ. ಪ್ರತಿದಿನ ಬೆಳಗ್ಗೆ ದೇವಾಲಯದಲ್ಲಿ ಮಂಗಳಾರತಿ ನೆರವೇರಿಸಲಾಗುತ್ತದೆ. ತುಳಾಭಾರ ಸೇವೆ. ಭಕ್ತರು ಹಣ್ಣು, ಗೋಧಿ ಅಥವಾ ಬೆಲ್ಲದ ತುಳಾಭಾರ ಮಾಡುವರು. ವಿಶೇಷ ಹೂಮಾಲೆಗಳ ಸೇವೆ. ಗೋಪಾಲಸ್ವಾಮಿಗೆ ಹೂಮಾಲೆಯನ್ನು ಅರ್ಪಿಸುವ ವಿಶೇಷ ಸೇವೆ. ಅಭಿಷೇಕ ಸೇವೆ. ಹಾಲು, ತುಳಸಿ, ಕಸ್ತೂರಿ, ಗೋಮೂತ್ರ ಮತ್ತು ವಿವಿಧ ಪುಷ್ಪಗಳಿಂದ ಅಭಿಷೇಕ ನೆರವೇರಿಸಲಾಗುತ್ತದೆ. ಪ್ರವೇಶ ನಿಯಮಗಳು ಮತ್ತು ಮುಚ್ಚುವ ಸಮಯ. ಬೆಳಿಗ್ಗೆ 6:30 ರಿಂದ 5:30 ರವರೆಗೆ ಭಕ್ತರಿಗೆ ಪ್ರವೇಶ ಲಭ್ಯವಿರುತ್ತದೆ. ಸಂಜೆ ವೇಳೆಗೆ ಸೂರ್ಯಾಸ್ತ ಸಮಯದೊಳಗೆ ಎಲ್ಲ ಭಕ್ತರು ಬೆಟ್ಟದಿಂದ ಕೆಳಕ್ಕೆ ಇಳಿಯಬೇಕು. ಅರಣ್ಯ ಇಲಾಖೆಯ ನಿಯಮ ಪ್ರಕಾರ ರಾತ್ರಿ ತಂಗಲು ಅವಕಾಶ ಇಲ್ಲ. ಫ್ಲೆಕ್ಸಿ ಬೋರ್ಡ್. ಪ್ಲಾಸ್ಟಿಕ್ ವ್ಯಾಪಕ ನಿಷೇಧ. ನೈಸರ್ಗಿಕ ಪರಿಸರವನ್ನು ಹಾನಿ ಮಾಡದೆ ಸಂಚರಿಸುವುದು ಕಡ್ಡಾಯ. ಸಂದರ್ಶಕರಿಗೆ ಸೂಚನೆಗಳು. ಬೆಟ್ಟದಲ್ಲಿ ಶಾಂತವಾಗಿರಬೇಕು. ಶಬ್ದ ಮಾಡುವುದು ನಿರ್ಬಂಧಿತ. ವನ್ಯಜೀವಿಗಳನ್ನು ಕಾಟಿಕೊಡುವಂತಿಲ್ಲ. ಸ್ಥಳೀಯ ದೇವಸ್ಥಾನ ಅಥವಾ ಅರಣ್ಯ ಸಿಬ್ಬಂದಿಯ ಮಾರ್ಗದರ್ಶನವನ್ನೇ ಪಾಲಿಸಬೇಕು. ಪೌರಾಣಿಕ ಕಥೆಗಳು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ದೇವತೆಗಳು ಮತ್ತು ಋಷಿಗಳ ತಪೋಭೂಮಿ. ಪ್ರಾಚೀನ ಕಾಲದಲ್ಲಿ ಹಿಮವಂತ ಪರ್ವತ ರಾಜನು ಈ ಬೆಟ್ಟದಲ್ಲಿ ತಪಸ್ಸು ಮಾಡಿ ಪರಮೇಶ್ವರನ ಅನುಗ್ರಹ ಪಡೆದನು ಎಂದು ಕಥೆಗಳಲ್ಲಿದೆ. ಕೆಲವು ಶಾಸ್ತ್ರಗಳ ಪ್ರಕಾರ ಈ ಬೆಟ್ಟದಲ್ಲಿ ಅಗಸ್ತ್ಯ ಮಹರ್ಷಿ, ವಸಿಷ್ಠರು ಸೇರಿದಂತೆ ಅನೇಕ ಋಷಿಗಳು ಯೋಗ ತಪಸ್ಸು ಮಾಡಿದ್ದಾರೆ. ಇತ್ತೀಚಿನ ಕಾಲದಲ್ಲಿ ಜನಪ್ರಿಯವಾದ ನಂಬಿಕೆಯಲ್ಲಿ ಶ್ರೀಕೃಷ್ಣನು ತನ್ನ ಗೋವುಗಳನ್ನು ಈ ಬೆಟ್ಟದಲ್ಲಿ ಮೇಯಿಸುತ್ತಾ ಆರಾಮ ಮಾಡಿದನೆಂದು ಭಕ್ತರು ನಂಬುತ್ತಾರೆ. ದೇವಾಲಯದ ಶಕ್ತಿಪೀಠ ತತ್ವ. ಇಲ್ಲಿ ಗೋಪಾಲಸ್ವಾಮಿ ದೇವರ ದರ್ಶನ ಮಾಡಿದಾಗ ಮನೆ ಮಣ್ಣಿನ ದೇವರನ್ನು ಶ್ರದ್ಧೆಯಿಂದ ಪೂಜೆ ಸಲ್ಲಿಸುತ್ತಾರೆ. ಗೋಪಾಲಸ್ವಾಮಿಗೆ ಮಕ್ಕಳ ಕಲ್ಯಾಣ, ಪಶುಧನದ ಸುಖ, ಕುಟುಂಬ ಸಮೃದ್ಧಿಗೆ ಈ ದೇವಾಲಯದಲ್ಲಿ ಭಕ್ತರು ವಿಶೇಷ ಅರ್ಚನೆ ಮಾಡುತ್ತಾರೆ. ಇಲ್ಲಿಯ ಕೃಷ್ಣನ ರೂಪ ಗೋಪಾಲ ಸ್ವರೂಪವಾದ್ದರಿಂದ ಕೃಷಿಕರು ಮತ್ತು ಹಾಲು ಉತ್ಪಾದಕರಿಗೆ ಈ ದೇವರು ಅಪಾರ ನಂಬಿಕೆಯನ್ನು ಹುಟ್ಟಿಸುತ್ತಾನೆ. ಸ್ಥಳದ ವಿಶೇಷತೆ. ಬೆಟ್ಟದ ತುದಿ ಮೇಲೆ ನಿಂತಾಗ ಸುತ್ತಮುತ್ತಲಿನ ಹಸಿರು ಕಾಡುಗಳು, ದಟ್ಟ ಅರಣ್ಯಗಳು, ಬಂಡೀಪುರ ವನ್ಯಜೀವಿ ಅಭಯಾರಣ್ಯದ ನೋಟಗಳು ಮನಸೆಳೆಯುತ್ತವೆ. ಗಾಳಿ ಶುದ್ಧವಾಗಿದ್ದು ಶಾಂತ ಪರಿಸರದಲ್ಲಿ ಧ್ಯಾನ ಮಾಡುವವರಿಗೆ ಇದು ಪರಿಪೂರ್ಣ ಸ್ಥಳವಾಗಿದೆ. ಪ್ರಮುಖ ಉತ್ಸವಗಳು. ಮಕರ ಸಂಕ್ರಾಂತಿ ಜಾತ್ರೆ. ಜನವರಿ ತಿಂಗಳಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಕೃಷ್ಣ ಜನ್ಮಾಷ್ಟಮಿ. ವಿಶೇಷ ಅಲಂಕಾರ, ಅಭಿಷೇಕ ಮತ್ತು ಮೆರವಣಿಗೆ ನಡೆಯುತ್ತದೆ. ಗೋಪಾಷ್ಟಮಿ. ಕೃಷ್ಣನ ಗೋಪಾಲಸ್ವಾಮಿ ಸ್ವರೂಪವನ್ನು ವಿಶೇಷ ಪೂಜೆ, ತುಳಾಭಾರ ಸೇವೆಗಳೊಂದಿಗೆ ಆಚರಿಸಲಾಗುತ್ತದೆ. ಪ್ರವೇಶ ಮತ್ತು ಸಾರಿಗೆ ಮಾಹಿತಿ. ಮೈಸೂರು 75 ಕಿ.ಮೀ. ಗುಂಡ್ಲುಪೇಟೆ 22 ಕಿ.ಮೀ. ಚಾಮರಾಜನಗರ 65 ಕಿ.ಮೀ. ಬೆಟ್ಟದ ತಳದಿಂದ ಅರಣ್ಯ ಇಲಾಖೆಯ ಬಸ್ ಅಥವಾ ಜೀಪ್ ಮೂಲಕ ಮಾತ್ರ ಏರಿಕೆಯಾಗಲು ಅವಕಾಶ. ಖಾಸಗಿ ವಾಹನಗಳಿಗೆ ಪ್ರವೇಶವಿಲ್ಲ. ವಾಹನಗಳ ವೇಳಾಪಟ್ಟಿಗೆ ಸ್ಥಳೀಯವಾಗಿ ಚೆಕ್ ಮಾಡುವುದು ಉತ್ತಮ. ಮಂಜು ಹಾನಿ ಅಥವಾ ವಾತಾವರಣದ ಪ್ರಭಾವದಿಂದ ಬದಲಾವಣೆ ಇರಬಹುದು. ಸೂಚನೆಗಳು. ಪ್ಲಾಸ್ಟಿಕ್, ಮದ್ಯ, ಮಾಂಸಾಹಾರ ನಿಷಿದ್ಧ. ರಾತ್ರಿ ತಂಗಲು ಅವಕಾಶ ಇಲ್ಲ. ವನ್ಯಜೀವಿಗಳಿಗೆ ಅಡ್ಡಿಪಡಿಸುವುದು ಕಟ್ಟುನಿಟ್ಟಾಗಿ ನಿಷಿದ್ಧ. ಸ್ವಚ್ಛತೆ ಮತ್ತು ನಿಸರ್ಗವನ್ನು ಕಾಪಾಡುವುದು ಭಕ್ತನ ಧರ್ಮ ಎಂದು ಇಲ್ಲಿ ತಿಳಿಯಲ್ಪಟ್ಟಿದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ನೈಸರ್ಗಿಕ ವೈಶಿಷ್ಟ್ಯತೆಗಳು. ಈ ಬೆಟ್ಟವು ನಿತ್ಯವಾಗಿ ಮಂಜು ಮುಸುಕಿರುವ ಪ್ರದೇಶವಾಗಿದೆ. ಅದರ ಕಾರಣದಿಂದ ಈ ಸ್ಥಳಕ್ಕೆ ಹಿಮವದ್ ಎಂಬ ಹೆಸರು ಬಂದಿದೆ. ಹಿಮ ಎಂದರೆ ಮಂಜು ಅಥವಾ ಹಿಮಪಾತ.
ಬೆಟ್ಟದ ಎತ್ತರ ಸುಮಾರು 1454 ಮೀಟರ್ ಆಗಿದ್ದು ಇಡೀ ಪ್ರದೇಶವು ದಟ್ಟ ಕಾಡಿನಿಂದ ಸುತ್ತುವರಿದಿದೆ. ಈ ಬೆಟ್ಟದಿಂದ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಅರಣ್ಯ ಪ್ರದೇಶದ ಸುಂದರ ನೋಟವನ್ನು ಕಾಣಬಹುದು. ಸಿಂಹಗಳು, ಹುಲಿಗಳು, ಆನೆಗಳು, ಜಿಂಕೆಗಳು, ಬಾರ್ಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ. ದೇವಾಲಯದ ಒಳಗಿನ ವಿಗ್ರಹ ಮತ್ತು ಪೂಜೆ. ಗೋಪಾಲಸ್ವಾಮಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಮೂರ್ತಿ ಶಿಲಾಮಯ ಶ್ರೀಕೃಷ್ಣನ ಗೋಪಾಲ ರೂಪದಲ್ಲಿ ಕೂರಿಸಿ ಸ್ಥಾಪಿಸಲಾಗಿದೆ. ಶ್ರೀಕೃಷ್ಣನಿಗೆ ದೀಪಾರಾಧನೆ, ತುಲಾಭಾರ ಸೇವೆ, ತಳಿಗೆಯ ಆರತಿ, ಹಾಲು ಬಟ್ಟಲು, ಅಭಿಷೇಕ ಸೇವೆಗಳು ಪ್ರತಿದಿನವೂ ನಡೆಯುತ್ತವೆ. ಭಕ್ತರು ವಿಶೇಷವಾಗಿ ಮಕ್ಕಳ ಕಲ್ಯಾಣ, ಕುಟುಂಬದಲ್ಲಿ ಶಾಂತಿ, ಸಕಲ ಐಶ್ವರ್ಯಗಳು ಪಡೆಯಲು ಗೋಪಾಲಸ್ವಾಮಿಗೆ ಪೂಜೆ ಸಲ್ಲಿಸುತ್ತಾರೆ. ಆಧ್ಯಾತ್ಮಿಕ ನಂಬಿಕೆಗಳು. ಇಲ್ಲಿ ಕೃಷ್ಣನ ದರ್ಶನದಿಂದ ಮೋಕ್ಷ ಪಡೆಯಲಾಗುತ್ತದೆ ಎಂದು ನಂಬಿಕೆ ಇದೆ. ಈ ಬೆಟ್ಟದಲ್ಲಿ ತಪಸ್ಸು ಮಾಡಿದ ಸಾಧಕರಿಗೆ ವಿಷ್ಣು ದರ್ಶನ ನೀಡಿದನು ಎಂಬ ನಂಬಿಕೆ ಇದೆ. ಕೃಷ್ಣನ ಗೋಪಾಲ ಸ್ವರೂಪದ ದರ್ಶನದಿಂದ ಕೃಷಿ, ಪಶುಧನ, ಗೃಹಸ್ಥ ಆಶ್ರಮದಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪ್ರವಾಸ ಮಾರ್ಗ ವಿವರ. ಮೈಸೂರು ನಂಜನಗೂಡ ಗುಂಡ್ಲುಪೇಟೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಗುಂಡ್ಲುಪೇಟೆಯಿಂದ ಬೆಟ್ಟದ ತಳಭಾಗದವರೆಗೆ ಬಸ್ ಅಥವಾ ಆಟೋಗಳು ಲಭ್ಯವಿರುತ್ತವೆ. ಬೆಟ್ಟ ಏರುವವರೆಗೆ ಅರಣ್ಯ ಇಲಾಖೆಯ ಅಧಿಕೃತ ವಾಹನ ಸೇವೆಗಳನ್ನೇ ಬಳಸಬೇಕು. ಮಹತ್ವದ ಮಾಹಿತಿ. ದೇವಾಲಯ ಪ್ರದೇಶವು ಪ್ಲಾಸ್ಟಿಕ್ ಮುಕ್ತ ವಲಯವಾಗಿದೆ. ಪ್ಲಾಸ್ಟಿಕ್ ಲ್ಯಾಟರಿಗಳು ಅಥವಾ ತಿನಿಸುಗಳನ್ನು ಮೇಲಕ್ಕೆ ಕೊಂಡೊಯ್ಯಲು ಅನುಮತಿ ಇಲ್ಲ. ರಾತ್ರಿ ಈ ಬೆಟ್ಟದಲ್ಲಿ ತಂಗಲು ಅನುಮತಿ ಇಲ್ಲ. ಸೂರ್ಯಾಸ್ತದ ನಂತರ ಅರಣ್ಯ ಇಲಾಖೆ ಈ ಪ್ರದೇಶವನ್ನು ಮುಚ್ಚಿಬಿಡುತ್ತದೆ. ಸಂಪರ್ಕ ವಿವರಗಳು. ಸಾಮಾನ್ಯ ಮಾಹಿತಿ ಸ್ಥಳೀಯ ಅರ್ಚಕರ ಮೂಲಕ ಅಥವಾ ಅರಣ್ಯ ಇಲಾಖೆ ಮೂಲಕ ಮಾಹಿತಿ ಪಡೆಯಬಹುದು. ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಅರ್ಚಕರ ಕಚೇರಿ, ಗುಂಡ್ಲುಪೇಟೆ. ಮಾಧ್ಯಮ ಸಂಪರ್ಕ ಬಂಡೀಪುರ ಅರಣ್ಯ ಇಲಾಖೆ ಕಚೇರಿ. ದೂರು ಅಥವಾ ಮಾಹಿತಿ ಸ್ಥಳೀಯ ಅರಣ್ಯ ಇಲಾಖೆಯ ಕಚೇರಿ ಸಂಖ್ಯೆ ಬಳಸಬಹುದು. ಇಲ್ಲಿ ನಿಖರವಾದ ನಂಬರ್ ಇಚ್ಛಿಸಿದ್ದರೆ ನನಗೆ ತಿಳಿಸಿ, ನಾನು ಶೋಧಿಸಿ ಕೊಡಲು ಪ್ರಯತ್ನಿಸುತ್ತೇನೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.